ಹೌದಾ, ಇನ್ನೊಂದು ಭಾರತ, ಇನ್ನೊಂದು ಬಾಂಗ್ಲಾದೇಶ್. ಹೌದಾ, ಈ ಮೂರು ದೇಶಗಳನ್ನ ಹಾಯ್ದು ಹೋಗುತ್ತದೆ. ಯಾವ ನದಿ? ಬ್ರಹ್ಮಪುತ್ರ ನದಿ. ಹೌದಾ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಈ ತರ ಅದ. ಡೆಕ್ಕನ್ ಪೀಠಭೂಮಿ, ಹೌದಾ, ಡೆಕ್ಕನ್ ಪೀಠಭೂಮಿ, ಹೌದಾ, ಡೆಕ್ಕನ್ ಪ್ಲಾಂಟಿವ್ ಅಂತ ಯಾವ ಭಾಗದಲ್ಲಿದೆ ಅಂತ ಕ್ವಶನ್ ಕೇಳೋಣ. ಹಾಗಾದ್ರೆ ಒಂದನೇ ಆಪ್ಷನ್ಸ್ ಏನದ? ಉತ್ತರ ಭಾರತ, ಪಶ್ಚಿಮ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ. ಹೌದಾ, ಹಾಗಾದ್ರೆ ಇದ್ರೊಳಗೆ ಆನ್ಸರ್ ಯಾವುದು ಅಂತ ಗೆಸ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಇದ್ರಾಗ ಆನ್ಸರ್ ಯಾವುದು ಅಂದ್ರೆ ಡೆಕ್ಕನ್ ಪೀಠ ಅಂದ್ರೆ ಡೆಕ್ಕನ್ ಪ್ಲಾಂಟು ಯಾವ ಭಾಗದಲ್ಲಿ ಐತೆ ಅಂದ್ರೆ ಭಾರತದ ದಕ್ಷಿಣ ಭಾರತದಲ್ಲಿದೆ. ಹೌದಾ, ಆನ್ಸರ್ ಯಾವುದು? ದಕ್ಷಿಣ ಭಾರತದಲ್ಲಿದೆ. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಈ ಪ್ಲೇಸ್ ನೋಡ್ರಿ. ಹೌದಾ, ಇದು ಪ್ರಮುಖವಾಗಿ ದಕ್ಷಿಣ ಭಾರತ. ಹೌದಾ, ಈ ಭಾಗದೊಳಗ ಏನದ? ಡೆಕ್ಕನ್ ಪ್ಲಾಟ್ಯೂ ಅದ. ಹೌದಾ, ಅದಕ್ಕೆ ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಹೌದಾ, ದಕ್ಕನ್ ಪ್ರಸ್ಥಭೂಮಿ. ಹೌದಾ, ಹಾಗಾದ್ರೆ ಈ ಕಡೆ ಪ್ರಮುಖವಾಗಿ ಬರೋದು ಕಂಡು ಬರೋದು ತೆಲಂಗಾಣ ಪ್ರಸ್ಥಭೂಮಿ, ತೆಲಂಗಾಣ ಪ್ರಸ್ಥಭೂಮಿ. ನೆಕ್ಸ್ಟ್ ಈ ಕಡೆ ಬರೋದು ಕಂಡು ಬರೋದು ಇದು ಛೋಟಾ ನಾಗಪುರ ಪ್ರಸ್ಥಭೂಮಿ, ಛೋಟಾ ನಾಗಪುರ ಪ್ರಸ್ಥಭೂಮಿ. ಈ ಕಡೆ ಕಂಡು ಬರೋದು ಇದು ಸಿಲ್ಲಾಂಗ ಪ್ರಸ್ಥಭೂಮಿ, ಸಿಲ್ಲಾಂಗ ಪ್ರಸ್ಥಭೂಮಿ. ಹೌದಾ, ಈ ಕಡೆ ಕಂಡು ಬರೋದು ಈ ಪ್ರದೇಶವೆಲ್ಲ ಮಾಳವಾ ಪ್ರಸ್ಥಭೂಮಿ, ಮಾಳವಾ ಪ್ರಸ್ಥಭೂಮಿ. ಹೌದಾ, ಪ್ರಸ್ಥಭೂಮಿಗಳ ಬಗ್ಗೆ ಕ್ವಶನ್ ಬಂದಾಗ ಅತ್ಯಂತ ದೊಡ್ಡದಾದ ಪ್ರಸ್ಥಭೂಮಿ ಯಾವುದು ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ. ಈ ದಕ್ಕನ್ ಪ್ರಸ್ಥಭೂಮಿ ಉಂಟಾಗಿರೋದು ಉಲ್ಕೆಗಳಿಂದ, ಹೌದಾ, ಉಲ್ಕಾಪಾತಗಳಿಂದ ನಿರ್ಮಾಣವಾಗಿದೆ. ಹೌದಾ, ಈ ದಕ್ಕನ್ ಪ್ರಸ್ಥಭೂಮಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಯಾವ ಮಣ್ಣು ಕಂಡು ಬರ್ತದೆ ಅಂದ್ರೆ ಕಪ್ಪು ಮಣ್ಣು ಕಂಡು ಬರುತ್ತದೆ. ಅದ ಕಪ್ಪು ಮಣ್ಣು ಕಪ್ಪಾಗಿ ಕಂಡು ಬರಲು ಕಾರಣ ಏನಂದ್ರೆ ಬಸಾಲ್ಟ್. ಹೌದಾ, ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದ ಉಂಟಾದ ಮಣ್ಣೆ ಕಪ್ಪು ಮಣ್ಣು. ಓಕೆ, ಹಾಗಾದ್ರೆ ಇದಾದ ನಂತರ ಮತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್.